Hi, hello, namaste, welcome back to Start Smart by Maitri Academy YouTube channel. Previous class ಅಲ್ಲಿ ಆಲ್ರೆಡಿ ನಾವು ಡಿಟರ್ಮಿನೆಂಟ್ಸ್ ಕಾನ್ಸೆಪ್ಟ್ಸ್ ಅನ್ನು ನೋಡಿದ್ದೀವಿ. ಹೇಗೆ 2x2 ಮ್ಯಾಟ್ರಿಕ್ಸ್ and 3x3 ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್ ನ ಐಡೆಂಟಿಫೈ ಮಾಡೋದು and some basic properties of determinants ಕೂಡ ನಾವು ಅಲ್ಲಿ ಸ್ಟಡಿ ಮಾಡಿದ್ದೀವಿ. ಅದರ ಕಂಟಿನ್ಯೂಯೇಷನ್ ವಿಡಿಯೋ ಇದು ಪಾರ್ಟ್ 6. ಇದರಲ್ಲಿ ನಿಮಗೆ ಡಿಟರ್ಮಿನೆಂಟ್ಸ್ ನ ಪ್ರಾಬ್ಲಮ್ಸ್ ಅನ್ನ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಹೇಗೆ ಕೇಳ್ತಾರೆ ನಾವು ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸಾಲ್ವ್ ಮಾಡ್ತಾ ಏನ್ ಪ್ರಾಪರ್ಟೀಸ್ ನ ಯೂಸ್ ಮಾಡಿ ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ಪಾರ್ಟ್ 5 ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಪ್ರೀವಿಯಸ್ ವಿಡಿಯೋದು ಲಿಂಕ್ಸ್ ಹಾಕಿದ್ದೀನಿ. ಪ್ಲೀಸ್ ಫಸ್ಟ್ ಅದನ್ನ ಚೆಕ್ ಮಾಡಿ ನೆಕ್ಸ್ಟ್ ನೀವು ಪಾರ್ಟ್ 6 ವಿಡಿಯೋನ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಈಗ ಫಸ್ಟ್ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ find the determinant of a matrix 2x2 matrix ಅನ್ನು ಒಂದನ್ನ ತಗೊಂಡಿದ್ದೀನಿ ನಾನು ಒಂದು ಎಕ್ಸಾಂಪಲ್ಗೆ. ನಾನು ಆಲ್ರೆಡಿ ನಿಮಗೆ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದಾಗೆ 2x2 ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ನ ಐಡೆಂಟಿಫೈ ಮಾಡಬೇಕಂದ್ರೆ ಡಿಟರ್ಮಿನೆಂಟ್ ಆಫ್ A is equal to we need to multiply these two elements ಅಲ್ವಾ. ಈ ಪ್ರಿನ್ಸಿಪಲ್ ಡಯಾಗ್ನಲ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ನ ಮಲ್ಟಿಪ್ಲೈ ಮಾಡಬೇಕು. 2 into 9 ಎಷ್ಟಾಗುತ್ತೆ? 18 ಆಗುತ್ತೆ. ನೆಕ್ಸ್ಟ್ 5 7s. ನೆಕ್ಸ್ಟ್ ಈ ಎರಡು ಎಲಿಮೆಂಟ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಸೈನ್ ಮೈನಸ್ ಬರಬೇಕು ಬಿಕಾಸ್ ನಾನು ಆಲ್ರೆಡಿ ಹೇಳಿದ್ದೀನಿ ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಹೇಗಿರುತ್ತೆ? ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಆಗಿರುತ್ತೆ. ಪ್ಲಸ್ ಮೈನಸ್ ಮೈನಸ್ ಪ್ಲಸ್. ಸೊ 2ದು ಪ್ಲೇಸ್ ವ್ಯಾಲ್ಯೂ ಪ್ಲಸ್ ಇದೆ, ಸೊ ಇದು ಪ್ಲಸ್ ಇರುತ್ತೆ. 5ದು ಪ್ಲೇಸ್ ವ್ಯಾಲ್ಯೂ ಏನಿದೆ? ಮೈನಸ್ ಇದೆ, ಸೊ ಮೈನಸ್ 7 5s ಎಷ್ಟಾಯ್ತು ನಿಮ್ಗೆ ಇಲ್ಲಿ? 35 ಆಯ್ತು. 7 5s 35. ಈಗ ನೀವು ಸಿಂಪ್ಲಿಫೈ ಮಾಡಿ ಏನ್ ಆನ್ಸರ್ ಬರುತ್ತೆ ನೋಡಿ. 35 ಮೈನಸ್ 18 ಅನ್ನ ಮಾಡಿ ಆನ್ಸರ್ ಏನ್ ಬರುತ್ತೆ? 17 ಬರುತ್ತೆ. ಸೊ ವಿಚ್ ಒನ್ ಇಸ್ ಬಿಗ್ಗರ್ ಹಿಯರ್? 35 ಬಿಗ್ಗರ್ ಇರೋದ್ರಿಂದ ಏನಾಗುತ್ತೆ? ಮೈನಸ್ 17 ಇಸ್ ದ ರೈಟ್ ಆನ್ಸರ್. ಸೊ ಹಾಗಾದ್ರೆ ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಬಂತು? ಮೈನಸ್ 17. ಸೊ ನೆಕ್ಸ್ಟ್ ನೋಡೋಣ ಹಾಗೆ ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್. ಇದು ಕೂಡ ನಾನು 2x2 ಮ್ಯಾಟ್ರಿಕ್ಸ್ ಅನ್ನೇ ಕನ್ಸಿಡರ್ ಮಾಡಿದ್ದೀನಿ. ನಿಮಗೆ ಅದು ಸ್ವಲ್ಪ ಅರ್ಥ ಆಗೋವರೆಗೆ 1-2 ಪ್ರಾಬ್ಲಮ್ಸ್ ಮಾಡೋಣ ಅಂತ. ಸೊ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು, ಈಗ ಇದೆರಡು ಎಲಿಮೆಂಟ್ಸ್ ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ 8 5s ಎಷ್ಟು? 40. ಪ್ಲೇಸ್ ವ್ಯಾಲ್ಯೂ ಏನು? ಮೈನಸ್ ಹಾಕ್ಬೇಕಂತ ಹೇಳಿದ್ದೀನಿ. ಸೊ 4 into 5 ಮೈನಸ್ 5 ಇದೆ, ಸೊ ಮೈನಸ್ 20 ಆಗುತ್ತೆ. ಸೊ ಮೈನಸ್ 20. ಈ ಮೈನಸ್ ಅನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಾರ್ದು. ಇದೆರಡು ಮಲ್ಟಿಪ್ಲೈ ಮಾಡಾದ್ಮೇಲೆ ಒಂದು ಮೈನಸ್ ಬರಬೇಕು. ಅದಾದ್ಮೇಲೆ ಈ ಎರಡು ಎಲಿಮೆಂಟ್ ಅನ್ನ ಮಲ್ಟಿಪ್ಲೈ ಮಾಡಿದಾಗಲೂ ನಿಮಗೆ ಮೈನಸ್ ಬರುತ್ತೆ. ಸೊ 40 ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 20. ಸೊ ಆಡ್ ಮಾಡಿದಾಗ ಯು ಆರ್ ಗೆಟಿಂಗ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 60 ಬರುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 60. ಈ ರೀತಿ ನಾವು 2x2 ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ನ ಐಡೆಂಟಿಫೈ ಮಾಡ್ತಾ ಹೋಗ್ತೇವೆ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ. ಈಗ ನಾನು ಇಲ್ಲಿ 3x3 ಮ್ಯಾಟ್ರಿಕ್ಸ್ ಅನ್ನ ತಗೊಂಡಿದ್ದೀನಿ. 3x3 ಮ್ಯಾಟ್ರಿಕ್ಸ್ ಅನ್ನ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಈಗ ಇದಕ್ಕೆ ಡಿಟರ್ಮಿನೆಂಟ್ ಅನ್ನ ಐಡೆಂಟಿಫೈ ಮಾಡೋಣ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು, ಇದ್ರದ್ದು ಪ್ಲೇಸ್ ವ್ಯಾಲ್ಯೂಗಳು ಗೊತ್ತಿದೆ ಅಲ್ವಾ ನಿಮ್ಗೆ? ಸೈನು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಸೊ ಇದು ಪ್ಲೇಸ್ ವ್ಯಾಲ್ಯೂ ಆಗುತ್ತೆ ಇದ್ರದ್ದು. ಓಕೆ, ಸೊ ಹಾಗಾದ್ರೆ ಫಸ್ಟ್ 2 ಇರೋ ಪ್ಲೇಸ್ ವ್ಯಾಲ್ಯೂ ಏನಿದೆ? ಪಾಸಿಟಿವ್ ಇದೆ. ಸೊ ಪ್ಲಸ್ 2. ಈ ರೋ ಮತ್ತೆ ಈ ಕಾಲಮ್ ಅನ್ನ ನಾವು ಬಿಟ್ಟಾಗ ರಿಮೈನಿಂಗ್ ಎಲಿಮೆಂಟ್ಸ್ ಇದು ಬರುತ್ತೆ. ಸೊ 4 6 2 5. ಓಕೆ, ನೆಕ್ಸ್ಟ್ 4 ಕನ್ಸಿಡರ್ ಮಾಡೋಣ. 4ದು ಪ್ಲೇಸ್ ವ್ಯಾಲ್ಯೂ ನೆಗೆಟಿವ್ ಇದೆ, ಸೊ ಮೈನಸ್ 4. 4 ಇರೋ ಅಂತ ಕಾಲಮ್ ಮತ್ತೆ ರೋನ ಬಿಟ್ರೆ ರಿಮೈನಿಂಗ್ ಎಲಿಮೆಂಟ್ಸ್ ಏನಿದೆ? 1 3 6 5. ಓಕೆ, ನೆಕ್ಸ್ಟ್ 3ದು ಪ್ಲೇಸ್ ವ್ಯಾಲ್ಯೂ ಪಾಸಿಟಿವ್ ಇದೆ, ಸೊ 3 ಇರೋ ಅಂತ ರೋ 3 ಇರೋ ಅಂತ ಕಾಲಮ್ ಮತ್ತೆ ರೋನ ಬಿಟ್ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ ನ ಕನ್ಸಿಡರ್ ಮಾಡಿ 1 3 4 2. ಸೊ ನೀವು ಈ ಸ್ಟೆಪ್ ನ ಸ್ಕಿಪ್ ಮಾಡಬಹುದು. ಈ ಸ್ಟೆಪ್ ಇಷ್ಟು ಬೇಕಾಗಿಲ್ಲ. ಇದು ನಿಮ್ಗೆ ಅರ್ಥ ಆಗ್ಲಿ ಅಂತ ಮಾತ್ರ ಬರ್ದಿದ್ದೀನಿ. ನಾನು ಡೈರೆಕ್ಟ್ ಆಗಿ ಬರೀತೀನಿ ಅಂದ್ರೆ 2 ಡೈರೆಕ್ಟ್ ಆಗಿ ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ಬೋದು ನಿಮ್ಗೆ. 4 5s ಇಲ್ಲೇ 4 5s 20 ಮೈನಸ್ 6 2s 12 ಮೈನಸ್ 4 ಅಗೈನ್
ಈ 4 ಇರುವಂತ ಕಾಲಮ್ ಮತ್ತೆ ರೋನ ಬಿಡ್ತೀರಾ, ಇಲ್ಲಿ ಮಲ್ಟಿಪ್ಲೈ 5 1s 5 6 3s 18 ರೈಟ್, ಪ್ಲಸ್ 3 ಅಗೈನ್ 3 ಇರುವಂತ ಕಾಲಮ್ ಮತ್ತೆ ರೋನ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ ಮಲ್ಟಿಪ್ಲೈ 2 1s 2 ಮೈನಸ್ 4 3s 12 ಇಷ್ಟು ಬರುತ್ತಲ್ವಾ. ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. 2 ಇದೆ, ಹಾಗೆ 20 ಮೈನಸ್ 12 ಅಂದರೆ 8 ಬರುತ್ತೆ, ಮೈನಸ್ 4 5 ಮೈನಸ್ 18 ಬಿಗ್ಗರ್ ಇರೋದ್ರಿಂದ ಇಲ್ಲಿ ಮೈನಸ್ ಬರುತ್ತೆ. ವ್ಯಾಲ್ಯೂ ಏನು 13 ಪ್ಲಸ್ 3 ಅಗೇನ್ ಹಿಯರ್ 2 ಮೈನಸ್ 12 ಅಂದರೆ ಮೈನಸ್ 10 ಬರುತ್ತೆ. ಮಲ್ಟಿಪ್ಲೈ ಮಾಡಿ 8 2s 16 ಮೈನಸ್ ಇಂಟು ಮೈನಸ್ ಪ್ಲಸ್ 13 4s ಎಷ್ಟಾಗುತ್ತೆ 52 ರೈಟ್, ಕರೆಕ್ಟ್ ಅಲ್ವಾ. ಮೈನಸ್ 3 ಇಂಟು 10 minus 30 ಓಕೆ. ಎಸ್, ನಾವು ಪ್ಲಸ್ ಪಾಸಿಟಿವ್ ಇರೋದನ್ನೆಲ್ಲ ಆ್ಯಡ್ ಮಾಡಿ ನೆಗೆಟಿವ್ ಇರೋದನ್ನ ಮೈನಸ್ ಮಾಡ್ತಾ ಹೋಗಿ. 16 ಪ್ಲಸ್ 52 ಎಷ್ಟಾಗುತ್ತೆ 68 ಮೈನಸ್ 30 ಮಾಡಿದ್ರೆ ಎಷ್ಟು ಬರುತ್ತೆ 38 ಬರುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 38. ಓಕೆ, ಗೊತ್ತಾಯ್ತಲ್ವಾ ನಿಮ್ಗೆ 3x3 ಮ್ಯಾಟ್ರಿಕ್ಸ್ ಅನ್ನ ಹೇಗೆ ನಾವು ಡಿಟರ್ಮಿನೆಂಟ್ ಅನ್ನ ಐಡೆಂಟಿಫೈ ಮಾಡ್ತೀವಿ. ನೆಕ್ಸ್ಟ್ ಅನದರ್ ಇನ್ನೊಂದು ಎಕ್ಸಾಂಪಲ್, ಯಾಕೆಂದ್ರೆ ನಿಮಗೆ ಪ್ರಾಕ್ಟೀಸ್ ಆದಷ್ಟು ಈಸಿ ಆಗುತ್ತೆ ಅರ್ಥ ಆಗೋದಕ್ಕೆ, ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ಇಲ್ಲಿ ಒಂದು ಪ್ರಾಪರ್ಟಿನ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಿ ನೀವು ನೋಡಿದ ತಕ್ಷಣ ಆನ್ಸರ್ ಬರಿಬಹುದು. ಅದನ್ನ ಹೇಳ್ಕೊಡೋದಕ್ಕೂ ಮುಂಚೆ ನಾನು ನಿಮ್ಗೆ ಪ್ರೀವಿಯಸ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಿದೆ ಅದೇ ತರ ಮಾಡ್ತೀನಿ. ಆಮೇಲೆ ಟ್ರಿಕ್ಸ್ ಹೇಳ್ತೀನಿ ಇದರಲ್ಲಿರುವಂತ ಪ್ರಾಪರ್ಟಿ ಯಾವ್ದಂತ. ಓಕೆ, ಫಸ್ಟ್ ಪ್ಲೇಸ್ ವ್ಯಾಲ್ಯೂ 2 ಇದೆ, ಪಾಸಿಟಿವ್ ಇದೆ, ಪುಟ 2. ನೆಕ್ಸ್ಟ್ 4 5s ಎಷ್ಟು ಬರುತ್ತೆ 4 5s 20, 2 ಇಂಟು 0 0, ಸೊ ಏನು ಬರ್ಕೊಡಲ್ಲ. ನೆಕ್ಸ್ಟ್ ಇದು 0 ಇದೆ, ಮೈನಸ್ 0, ನೀವು 0 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು ಅದು 0 ಆಗೋಗುತ್ತೆ. ಅಗೈನ್ ಇಲ್ಲೂ 0 ಇದೆ, ಸೊ ಪ್ಲಸ್ 0 ಏನೇ ಮಲ್ಟಿಪ್ಲೈ ಮಾಡಿದ್ರು ಇದು 0 ಆಗೋಗುತ್ತೆ ಅಲ್ವಾ. ಸೊ ಈ ಎರಡೂ ವ್ಯಾಲ್ಯೂನ ಬಿಟ್ಬಿಡ್ತೀವಿ, ಯಾಕೆಂದ್ರೆ ಇಲ್ಲಿ ಎರಡೂ 0 ಇರೋದ್ರಿಂದ. ಸೊ ಹಾಗಾದ್ರೆ ನಿಮ್ಗೆ ಆನ್ಸರ್ ಏನ್ ಬಂತು ಇಲ್ಲಿ 20 ಇಂಟು 2 ಏನಾಯ್ತು 40 ಆಯ್ತು. ಈ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಏನಾಯ್ತು 40 ಆಯ್ತು. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಮ್ಯಾಟ್ರಿಕ್ಸ್ ಅನ್ನ ಅಬ್ಸರ್ವ್ ಮಾಡಿ, ಇದು ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಲ್ವಾ, ವಿ ಕಾಲ್ ಇಟ್ ಆಸ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಲ್ವಾ. ಸೊ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮೇಲ್ಗಡೆ ಇರುವಂತ ಎಲಿಮೆಂಟ್ ಎಲ್ಲ 0 ಆಗಿದ್ರೆ ಇದನ್ನ ಲೋವರ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿದೆ ABC DEF 0 0 0. ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ ಮೇಲಿರುವಂತ ಎಲಿಮೆಂಟ್ಸ್ ಎಲ್ಲ 0 ಇದೆ ಅಂದ್ರೆ ಇದನ್ನ ಲೋವರ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಅಥವಾ ABCDEFC. ಈಗ ನೋಡಿ, ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇಂದ ಕೆಳಗಡೆ ಇರುವಂತ ಎಲಿಮೆಂಟ್ಸ್ ಎಲ್ಲ 0 ಇದ್ರೆ ಅಪ್ಪರ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ದಿಸ್ ಇಸ್ ಕಾಲ್ಡ್ ಅಪ್ಪರ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂಡ್ ದಿಸ್ ಒನ್ ಇಸ್ ಕಾಲ್ಡ್ ಲೋವರ್ ಡಯಾಗನಲ್ ಮ್ಯಾಟ್ರಿಕ್ಸ್. ಯಾವಾಗ ಲೋವರ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಥವಾ ಅಪ್ಪರ್ ಡಯಾಗನಲ್ ಮ್ಯಾಟ್ರಿಕ್ಸ್ ಫಾರ್ಮ್ ಅಲ್ಲಿ ನಿಮ್ಗೆ ಕ್ವೆಶನ್ಸ್ ಅನ್ನ ಕೇಳಿರ್ತಾರೆ, ಆಗ ನೀವು ಆನ್ಸರ್ ಮಾಡಬೇಕಾಗಿರೋದು ಇಷ್ಟೇ. ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ನೋ ನೀಡ್ ಟು ಸಾಲ್ವ್ ಈಚ್ ಅಂಡ್ ಎವರಿ ಸ್ಟೆಪ್ ಹಿಯರ್. ಜಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಏನೇನಪ್ಪ ಇದೆ 2 ಇದೆ, ಇಂಟು 4 ಇದೆ, ಇಂಟು 5. ಜಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರು ನಿಮ್ಗೆ ಏನ್ ಆನ್ಸರ್ ಬರುತ್ತೆ 40ನೇ ಆನ್ಸರ್ ಬರುತ್ತೆ. ಸೊ ಟೈಮ್ ವೇಸ್ಟ್ ಮಾಡಬಾರ್ದು. ಕ್ವೆಶನ್ ಈ ತರ ಕೊಟ್ಟಿದ್ದಾರೆ, ಅಪ್ಪರ್ ಡಯಾಗನಲ್ ಎಲಿಮೆಂಟ್ಸ್ ಲೋವರ್ ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ ಜಸ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮಾತ್ರ ನೀವು ಮಲ್ಟಿಪ್ಲೈ ಮಾಡಿ ಆನ್ಸರ್ ಅನ್ನ ಬರಿಬೇಕು. ಇದೊಂದು ಟ್ರಿಕ್ಸ್ ಅನ್ನ ತಿಳ್ಕೊಂಡಿರ್ಬೇಕು ನೀವು. ಓಕೆ, ಎಸ್, ನೆಕ್ಸ್ಟ್ ಮೂವ್ ಆಗೋಣ. ನೆಕ್ಸ್ಟ್ ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ.
ಅಬ್ಸರ್ವ್ ಮಾಡಬೇಕು. ನೀವು ಯಾವಾಗಲೂ ಕ್ವೆಶನ್ಸ್ ಕೊಟ್ಟ ತಕ್ಷಣ ನಮಗೆ ಮೆಥಡ್ ಗೊತ್ತು, ಮಾಡಿಬಿಡೋಣ, ಸಾಲ್ವ್ ಮಾಡೋಣ ಬೇಗ ಅನ್ನೋ ಹರಿಬರಿಲಿ ಇರ್ತೀರ. ಸೊ ಅವ್ನು ಏನು ಕೊಟ್ಟಿದ್ದಾನೆ ಪ್ರಾಪರ್ಟಿನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವುದಾದ್ರೂ 2 ರೋ ಅಥವಾ ಯಾವುದಾದ್ರೂ 2 ಕಾಲಮ್ಮು ಐಡೆಂಟಿಕಲ್ ಆಗಿದ್ರೆ, ಯಾವುದಾದ್ರೂ 2 ರೋ ಆರ್ 2 ಕಾಲಮ್ 2 ಐಡೆಂಟಿಕಲ್ ಆಗಿದ್ರೆ ಅದರ ವ್ಯಾಲ್ಯೂ ಏನಾಗುತ್ತೆ, 0 ಆಗಿರುತ್ತೆ. ಸೊ ಅದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರುತ್ತೆ, 0. ಇಲ್ಲಿ ಅಬ್ಸರ್ವ್ ಮಾಡಿ, ಫಸ್ಟ್ ಕಾಲಮ್ ಮತ್ತೆ ಥರ್ಡ್ ಕಾಲಮ್ ಅಲ್ಲಿರೋ ಎಲಿಮೆಂಟ್ ಐಡೆಂಟಿಕಲ್ ಆಗಿದೆ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ನೀವು ಇದನ್ನ ಸಿಂಪ್ಲಿಫೈ ಮಾಡಿ ಲಾಸ್ಟ್ ಅಲ್ಲಿ ಆನ್ಸರ್ ನೋಡಿದ್ರು ಕೂಡ ನಿಮ್ಗೆ ಏನ್ ಬರುತ್ತೆ, ಇದು ಡಿಟರ್ಮಿನೆಂಟ್ ಆಫ್ ಎ ಏನಾಗುತ್ತೆ, 0 ಆಗುತ್ತೆ. ಈ ತರ ಸಮ್ ಕ್ವೆಶನ್ಸ್ ಅನ್ನ ಕೊಟ್ಟಾಗ ನೀವು ಡೈರೆಕ್ಟ್ ಆಗಿ ಕ್ವೆಶನ್ ಏನ್ ಕೊಟ್ಟಿದ್ದಾರೆ, ಕಾಲಮ್ ಅಲ್ಲಿ ರೋ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಏನಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ನೀವು ಡೈರೆಕ್ಟ್ ಆಗಿ ಇದಕ್ಕೆ ಆನ್ಸರ್ ಅನ್ನ ಬರಿಬಹುದು. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್ಗೆ ಬರೋಣ. ಇಲ್ಲಿ ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ. ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ. ಯಾ ಇದು ಕೂಡ ಒಂದು ಪ್ರಾಪರ್ಟಿ. ಯಾವುದಾದ್ರೂ ಒಂದು ರೋ ಅಥವಾ ಕಾಲಮ್ ಆರ್ ಕಾಲಮ್ ಫುಲ್ 0 ಇದೆ ಅಂತ ಅನ್ಕೊಳ್ಳಿ. ಫುಲ್ 0 ಎಲಿಮೆಂಟ್ಸ್ ಇದೆ, ಫುಲ್ 0 ಎಲಿಮೆಂಟ್ಸ್ ಇದೆ. ಸೊ ಹಾಗಾದ್ರೆ ಅದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಕೂಡ 0 ಬರುತ್ತೆ. ಅದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಕೂಡ 0. ಇಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ, ಸೆಕೆಂಡ್ ರೋ ಏನಿದೆ ಅದು ಫುಲ್ 0 ಇದೆ. ಸೊ ಹಾಗಾದ್ರೆ ಇದನ್ನ ನೀವು ಡಿಟರ್ಮಿನೆಂಟ್ ಏನಾದ್ರೂ ಐಡೆಂಟಿಫೈ ಮಾಡಿದ್ರೆ ಇದ್ರ ವ್ಯಾಲ್ಯೂ ಕೂಡ ಏನ್ ಬರುತ್ತೆ, 0 ಬರುತ್ತೆ. ಈ ತರ ಕ್ವೆಶನ್ಸ್ ಅನ್ನು ಕೇಳಿದಾಗಲೂ ನೀವು ಡೈರೆಕ್ಟ್ ಆಗಿ 0 ಅಂತ ಆನ್ಸರ್ ಅನ್ನ ಮಾಡ್ಬೋದು. ಓಕೆ, ಎಸ್. ಈಗ ನಿಮ್ಗೆ 3x3 ಮ್ಯಾಟ್ರಿಕ್ಸ್ ಗೊತ್ತಾಗಿದೆ, ಹೇಗೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು. 2x2 ಮ್ಯಾಟ್ರಿಕ್ಸ್ ಗೊತ್ತಾಗಿದೆ. ಹಾಗಾದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರುವಂತ ಕ್ವೆಶನ್ಸ್ ಅನ್ನ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶನ್ಸ್ ಅನ್ನ 1 by 1 ಸಾಲ್ವ್ ಮಾಡ್ತಾ ಹೋಗೋಣ. ಆಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಹೇಗೆ ಕ್ವೆಶನ್ಸ್ ಕೇಳ್ತಾರೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಓಕೆ, ಫಸ್ಟ್ ಕ್ವೆಶನ್ ಅನ್ನ ನೋಡೋಣ. ಓಕೆ, ಕ್ವೆಶನ್ ಪೇಪರ್ ಪ್ರಾಬ್ಲಮ್ ಅನ್ನೇ ಅದನ್ನೇ ಕ್ರಾಪ್ ಮಾಡಿ ತಗೊಂಡ್ಬಂದಿದ್ದೀನಿ. ಫಸ್ಟ್ ಕ್ವೆಶನ್ ಇಸ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಅಂತ ಕೇಳಿದ್ದಾರೆ. ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್. ಸೊ ನೀವು ಡೈರೆಕ್ಟ್ ಆಗಿ ಇಲ್ಲೂ ಏನಾದ್ರೂ 0 ಇದ್ರೆ ಜಸ್ಟ್ ಇಷ್ಟನ್ನ ಮಲ್ಟಿಪ್ಲೈ ಮಾಡಿ ಬರಿಬಹುದಾಗಿತ್ತು. ಇಲ್ಲೇನಾದ್ರೂ 0 ಇದ್ರೆ ಜಸ್ಟ್ ಇಷ್ಟನ್ನ ಮಲ್ಟಿಪ್ಲೈ, ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನ. ಬಟ್ ಇಲ್ಲಿ 0 ಇಲ್ಲ. ಸೊ ರೆಗ್ಯುಲರ್ ಸ್ಟೆಪ್ ಏನಿದೆ ಆ ಸ್ಟೆಪ್ ಅಲ್ಲೇ ಮಾಡೋಣ. ವಾಟ್ ದೇ ಆರ್ ಗಿವನ್ ಹಿಯರ್, ಫಸ್ಟ್ ಐ ವಿಲ್ ರೈಟ್ ದಟ್ ಒನ್. ಮ್ಯಾಟ್ರಿಕ್ಸ್ ಎ 0 -1 0 A 0 0 1 A. ಓಕೆ, ಯಾ ಈಗ ಇದಕ್ಕೆ ಡಿಟರ್ಮಿನೆಂಟ್ ಆಫ್ ಎ ನ ಐಡೆಂಟಿಫೈ ಮಾಡೋಣ. ಫಸ್ಟ್ ಎ ಪಾಸಿಟಿವ್ ಇರೋದ್ರಿಂದ ಐ ವಿಲ್ ರೈಟ್ ದಟ್ ಒನ್ ಎ. ಎಸ್, ನೆಕ್ಸ್ಟ್ ಈ ಕಾಲಮ್ ಮತ್ತೆ ಈ ರೋನ ಬಿಟ್ಟು ರಿಮೈನಿಂಗ್ ಇರೋಂತ ಎಲಿಮೆಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಎ ಇಂಟು ಎ ಏನಾಗುತ್ತೆ, ಎ ಸ್ಕ್ವೇರ್. 1 ಇಂಟು 0 0, ಇನ್ನೇನು ಬರಲ್ಲ. ನೆಕ್ಸ್ಟ್ 0 ಇದೆ. ಸೊ 0 ಇಂಟು ಎನಿಥಿಂಗ್ ಇಸ್ 0, ಅದನ್ನ ನೆಗ್ಲೆಕ್ಟ್ ಮಾಡಬಹುದು. ನೆಕ್ಸ್ಟ್ ಏನಿದೆ, -1 ಈ ಕಾಲಮ್ ಮತ್ತೆ ಈ ರೋನ ಬಿಟ್ರೆ ಇಲ್ಲಿ a ಇಂಟು 0 ಇಸ್ 0, 0 ಇಂಟು 1 ಇಸ್ 0. ಸೊ ದಿಸ್ ಒನ್ ಇಸ್ ಆಲ್ಸೋ 0. ಈ ಎಲಿಮೆಂಟು ಕೂಡ 0 ಆಗುತ್ತೆ, ಈ ಹೋಲ್ ಎಲಿಮೆಂಟು ಕೂಡ 0 ಆಗುತ್ತೆ. ರಿಮೈನಿಂಗ್ ಉಳ್ಕೊಳ್ಳೋದೇನು ನಿಮ್ಗೆ, a ಇಂಟು a ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ, a ಕ್ಯೂಬ್ ಬರುತ್ತೆ. ಸೊ ಡಿಟರ್ಮಿನೆಂಟ್ ಆಫ್ a ಇಸ್ ಈಕ್ವಲ್ ಟು a ಕ್ಯೂಬ್. ಯಾವ ಆಪ್ಷನ್ ಸರಿ ಇದೆ ಇಲ್ಲಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ ಮ್ಯಾಮ್, ಇಲ್ಲೂ ಅದೇ ತರ ಬಂದಿದೆಯಲ್ಲ, ಜಸ್ಟ್ ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನೇ ಮಲ್ಟಿಪ್ಲೈ ಮಾಡ್ಬೋದಿತ್ತು ತಾನೆ. ಬಟ್ ಡೈರೆಕ್ಟ್ ಆಗಿ ಬ್ಲೈಂಡ್ ಆಗಿ ಆ ತರ ಮಲ್ಟಿಪ್ಲೈ ಮಾಡೋದಕ್ಕಾಗಲ್ಲ. ನಾನು ಅದೇ ಹೇಳಿದೆ ನಿಮ್ಗೆ, ಅಪ್ಪರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಥವಾ ಲೋವರ್ ಟ್ರಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಕೊಟ್ಟಾಗ ಮಾತ್ರ ನೀವು ಡೈರೆಕ್ಟ್ ಆಗಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿ ಆನ್ಸರ್ ಅನ್ನ ಬರಿಬಹುದು. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಅಂತ ಇದೆ. ಅವರು ಒಂದು ಡಿಟರ್ಮಿನೆಂಟ್ ಗೆ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಐ ವಿಲ್ ರೈಟ್ ದಟ್ ಮ್ಯಾಟ್ರಿಕ್ಸ್ ಹಿಯರ್. 2x - y 1 1. ಇದರದ್ದು ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಸೊ ಇದು 2x2 ಮ್ಯಾಟ್ರಿಕ್ಸ್ ಅಲ್ವಾ, ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬೋದಲ್ವಾ. 2x ಇಂಟು 1 ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೇಕು. 2x ಇಂಟು 1 minus y into 1 minus y. So 2x minus into minus plus. So answer 2x plus y. Option B is the right answer. Next easy ಇದೆ ನೋಡಿ. Option B is the right answer for this question. Okay. Yeah. Next question ಅನ್ನ ನೋಡೋಣ.
2019 ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶನ್ ಇದು 2019. ಎಸ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡಿದ್ದಾರೆ, ನಿಮಗೆ ಗೊತ್ತಿದೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ವಾ. ಸೊ ಟ್ಯಾನ್ ಸೈನ್ ಕಾಸ್ ಎಲ್ಲ ಓದಿರ್ತೀರಾ ನೀವು ಫಸ್ಟ್ ಸೆಮ್ ಅಲ್ಲೇ. ಓಕೆ, ಎಸ್, ದ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ಈಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಐ ವಿಲ್ ರೈಟ್ ದಟ್ ಕ್ವೆಶನ್ ಹಿಯರ್. tan theta 0 minus 1 1 0 tan theta 2 minus 1 3. ಎಕ್ಸಾಮ್ ಅಲ್ಲಿ ಇದೆಲ್ಲ ಬರೀತಾ ನೀವು ವೇಸ್ಟ್ ಮಾಡಬಾರ್ದು, ಅಲ್ಲೇ ಕ್ವೆಶನ್ಸ್ ಎಲ್ಲ ಡೈರೆಕ್ಟ್ ಆಗಿ ಬರ್ಕೊಂಡು ಹೋಗ್ಬೇಕು. ಈಗ ಇದ್ರದ್ದು ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿತಾ ಹೋಗೋಣ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಟ್ಯಾನ್ ಥೀಟಾ ಪಾಸಿಟಿವ್ ಆಗಿರೋದ್ರಿಂದ ಟ್ಯಾನ್ ಥೀಟಾ. ನೆಕ್ಸ್ಟ್ ಈ ರೋ ಮತ್ತೆ ಈ ಕಾಲಮ್ ಅನ್ನ ಬಿಡ್ತೀರಾ, ಇದ್ರದ್ದು ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. 0 into 3 is 0 minus 1 into tan theta minus tan theta minus into minus plus tan theta plus tan theta. ಸೊ ನೆಕ್ಸ್ಟ್ ಎಲಿಮೆಂಟ್ ಏನಿದೆ, 0 ಇದೆ. ಸೊ ಅದೇನಾಗುತ್ತೆ 0. ಎನಿಥಿಂಗ್ ನೀವು 0 ನ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಆಗುತ್ತೆ. ಅದರ ನೆಕ್ಸ್ಟ್ ಎಲಿಮೆಂಟ್ ಏನಿದೆ -1. ಅದರ ನೆಕ್ಸ್ಟ್ ಎಲಿಮೆಂಟ್ ಏನಿದೆ -1. ನೆಕ್ಸ್ಟ್ ಈ ಕಾಲಮ್ ಮತ್ತೆ ಈ ರೋನ ಬಿಟ್ಟು ಇದನ್ನ ಮಲ್ಟಿಪ್ಲೈ ಮಾಡ್ಬೇಕು. 1 into -1 -1, 2 into 0 -0. Now 0 plus tan theta ನೇ ಅಲ್ವಾ, tan theta into tan theta ಏನಾಗುತ್ತೆ, tan square theta ಈ 0 ಒಟ್ಟೋಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್, 1 into 1 ಪ್ಲಸ್ 1 ಬರುತ್ತೆ. ಸೊ tan square theta ಪ್ಲಸ್ 1 ಬಂತು. ಬಟ್ ನಿಮ್ಗೆ ಆಪ್ಷನ್ ಅಲ್ಲಿ tan ಫಾರ್ಮ್ ಅಲ್ಲೇ ಇಲ್ಲ. ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಒಂದು ಫಾರ್ಮುಲಾ ಇದೆ ಅಲ್ವಾ, tan square theta plus 1 equal to what, secant square theta. ಈ ಫಾರ್ಮುಲಾ ಮಸ್ಟ್ ಅಂಡ್ ಶುಡ್ ನೆನ್ಪಿಟ್ಕೋಬೇಕು. tan square theta plus 1 equal to secant square theta. So option D is right answer for this question. Option D ಸರಿ ಇದೆ ಅಲ್ವಾ. Yes, next question ಗೆ ಮೂವ್ ಆಗೋಣ. Next, if determinant is equal to 0, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅದ್ರ ಡಿಟರ್ಮಿನೆಂಟ್ ವ್ಯಾಲ್ಯೂ 0 ಆಗುತ್ತೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಫಸ್ಟ್ ಅವನು ಏನ್ ಕೊಟ್ಟಿದ್ದಾರೆ, ಐ ವಿಲ್ ರೈಟ್ ದಟ್ ಒನ್. 2x plus 3 1 4 2 is equal to 0. x ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಈಗ ನಾವು ಇದಕ್ಕೆ ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಯೋಣ. 2 cross 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. 2 into 2x plus 3 minus 4 into 1 4 is equal to 0, right? Then 2 into 2x plus 3 minus 4 ನ ಈ ಕಡೆ ಕಳಿಸಿದಾಗ ಪಾಸಿಟಿವ್ ಆಗುತ್ತೆ, ಪ್ಲಸ್ 4. ಈಗ 2 1s 2 2s, ರಿಮೈನಿಂಗ್ ಉಳ್ಕೊಂಡಿದ್ದೇನೋ 2x plus 3 equal to 2, 2x is equal to 2. 3 ನ ಈ ಕಡೆ ಕಳಿಸಿ ನೆಗೆಟಿವ್ ಆಗುತ್ತೆ. 2 minus 3 ಮಾಡಿದ್ರೆ ಏನ್ ಬರುತ್ತೆ, -1. Then 2x equal to -1 ಆದ್ರೆ x equal to ಏನಾಯ್ತು, minus of. x equal to minus of. ಕರೆಕ್ಟ್ ಇದೆ ಅಲ್ವಾ, x ವ್ಯಾಲ್ಯೂ ಏನಾಯ್ತು, minus of. Then option B is the right answer for this question. Option B is the right answer for this question. Okay, ಈಸಿ ಇದೆ ಅಲ್ವಾ ಡಿಟರ್ಮಿನೆಂಟ್ ಕ್ವೆಶನ್ಸ್. 1 ಮಾರ್ಕ್ಸ್ ಅಂತೂ, ಒಂದು ಕ್ವೆಶನ್ ಅಂತೂ ಕೇಳಿರ್ತಾನೆ ಡಿಟರ್ಮಿನೆಂಟ್ ಮೇಲೆ. ತುಂಬಾ ಈಸಿ ಇದೆ. ಕರೆಕ್ಟಾಗಿ ನೀವು ಹೇಗೆ ಡಿಟರ್ಮಿನೆಂಟ್ ಐಡೆಂಟಿಫೈ ಮಾಡೋದು ಅಂತ ಪ್ರಾಪರ್ ಆಗಿ ನೋಡ್ಕೊಂಡ್ರೆ ಈಸಿಯಾಗಿ 1 ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಎಸ್, 2016 ಕ್ವೆಶನ್ ಪೇಪರ್ ಕ್ವೆಶನ್ ಇದು. ಇಫ್ ಮ್ಯಾಟ್ರಿಕ್ಸ್ ಎ 3 cross 3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಒಂದು, ಈಸ್ ಸಿಂಗ್ಯುಲರ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್. ಕೊಟ್ಟಿರೋ ಮ್ಯಾಟ್ರಿಕ್ಸ್ ಸಿಂಗ್ಯುಲರ್ ಅಂತ ಹೇಳಿದ್ದಾರೆ. ವಾಟ್ಸ್ ದ ಮೀನಿಂಗ್ ಆಫ್ ಸಿಂಗ್ಯುಲರ್? ಸಿಂಗ್ಯುಲರ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ. ಸಿಂಗ್ಯುಲರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಡಿಟರ್ಮಿನೆಂಟ್ ಆಫ್ ದಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 0. ಯಾವ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ ಅದರ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ 2 3 4 -2x -4 -5 6 7. ಸೊ ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ, ಈಕ್ವಲ್ ಟು 0 ಆಗುತ್ತೆ. ಈ ಸಿಂಗ್ಯುಲರ್ ಅಂತ ಅವರೇ ಕೊಟ್ಟಿರೋದ್ರಿಂದ.
ಸೊ ಹಾಗಾದ್ರೆ ಇದ್ರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಎಕ್ಸ್ ವ್ಯಾಲ್ಯೂ ಈಸಿಯಾಗಿ ಬರುತ್ತೆ. ಸೊ ನೋಡೋಣ ಹೇಗೆ ಮಾಡೋಣ ಅಂತ. ಫಸ್ಟ್ ವ್ಯಾಲ್ಯೂ ಏನಿದೆ ಪಾಸಿಟಿವ್ ಇದೆ +2. ನೆಕ್ಸ್ಟ್ ಈ ರೋ ಮತ್ತೆ ಈ ಕಾಲಮ್ ನ ಬಿಡ್ತೀರಾ. ಈಗ ಇದೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ. x into 7 7x ಮೈನಸ್ 6 4 ಎಷ್ಟಾಗುತ್ತೆ 24 ಅಲ್ವಾ. ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಎಷ್ಟಾಯ್ತು ಇಲ್ಲಿ +24. ನೆಕ್ಸ್ಟ್ -3 ಈ ಕಾಲಮ್ ಮತ್ತೆ ಈ ರೋನ ಬಿಡ್ತೀರಾ. 7 ಇಂಟು ಇನ್ನು ಉಳ್ಕೊಳ್ಳೋ ಎಲಿಮೆಂಟ್ಸ್ ಏನು, ಈ ರೋ ಮತ್ತೆ ಈ ಕಾಲಮ್ ಬಿಟ್ರೆ, ಈ ಕಾಲಮ್ ಮತ್ತೆ ಈ ರೋ ಬಿಟ್ರೆ 7 ಇಂಟು 2 ಮಾಡಿದ್ರೆ -14 ಮೈನಸ್ 5 ಇಂಟು 4 ಮೈನಸ್ ಇಂಟು ಮೈನಸ್ ಪ್ಲಸ್ 5 4s 20. ನೆಕ್ಸ್ಟ್ +4 ಈ ಕಾಲಮ್ ಮತ್ತೆ ಈ ರೋ ಬಿಡ್ತೀರಾ. ಇದೆರಡು ಮಲ್ಟಿಪ್ಲೈ ಮಾಡಬೇಕು. -2 ಇಂಟು 6 -12 ಮೈನಸ್ 5 ಇಂಟು x -5x ಅಲ್ವಾ. ಇಲ್ಲೊಂದು ಮೈನಸ್ ಕೇಳಿದ್ರೆ ಏನಾಗುತ್ತೆ ಇದು +5x = 0 ಎಸ್. ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ. 7 2s 14x ಪ್ಲಸ್ 24 2s ಎಷ್ಟಾಗುತ್ತೆ 48 ಮೈನಸ್ ಇಂಟು ಮೈನಸ್ ಇದನ್ನ ಸಿಂಪ್ಲಿಫೈ ಮಾಡೋಣ. -14 -20 ಇದೆ, ಆಗ ಎಷ್ಟಾಯ್ತು ಅದು -34 ಆಯ್ತು. -34 ಇಂಟು -3 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 34 ಇಂಟು 3 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ವ್ಯಾಲ್ಯೂ 102 ಬರುತ್ತೆ. ಸೊ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ 102. ಸೊ ಹಾಗಾದ್ರೆ ಮೈನಸ್ ಬರುತ್ತೆ ಪ್ಲಸ್ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. -14 -20 ಮಾಡಿದ್ರೆ -30 -34ನ -3 ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ +102. ಸೊ 102. ನೆಕ್ಸ್ಟ್ ಮೈನಸ್ plus into minus is minus 4 into 12 48 plus 5 4s 20x is equal to 0. ಇಷ್ಟಾಯ್ತಲ್ವಾ ಸಿಂಪ್ಲಿಫಿಕೇಶನ್. ನೆಕ್ಸ್ಟ್ 14x 20x ಇದೆ. 14x 20x ಅಂದ್ರೆ 34x. ಈಗ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿ ಏನಾಗುತ್ತೆ ನೋಡೋಣ. ಅಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ 48 ಇದೆ ಪ್ಲಸ್ 102 ಮಾಡಿದ್ರೆ 150 ಮೈನಸ್ 48 ಮಾಡಿ ಆಗ ಎಷ್ಟು ಬರುತ್ತೆ. ಇಲ್ಲಾಂದ್ರೆ ಇಲ್ಲೇ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಇಲ್ಲ ಇಲ್ಲಿ +48 ಇದೆ, ಇಲ್ಲಿ -48 ಇದೆ. ಸೊ ಡೈರೆಕ್ಟ್ ಆಗಿ ಇದು ಕ್ಯಾನ್ಸಲ್ ಆಗೋದ್ರೆ ಉಳ್ಕೊಳ್ಳೋದೇನೋ +102 is equal to 0. ಸೊ ಹಾಗಾದ್ರೆ x = 102/34. 102ನ 34 ಇಂದ ಡಿವೈಡ್ ಮಾಡಿ. 34 3s ಅಲ್ವಾ, 34 1s 34 3s. ಸೊ ಹಾಗಾದ್ರೆ ಯಾವ ಆಪ್ಷನ್ ಸರಿ ಇದೆ ನಿಮ್ಗೆ? x ವ್ಯಾಲ್ಯೂ ಏನ್ ಬರುತ್ತೆ, ಸ್ಪೇಸ್ ಇಲ್ಲ. ಸೊ ಐ ವಿಲ್ ರೈಟ್ ಹಿಯರ್ x is equal to 3 ಬರುತ್ತೆ. ಸೊ ಆಪ್ಷನ್ ಬಿ is the right answer for this question. ಆಪ್ಷನ್ ಬಿ is the right answer. ಓಕೆ, ಎಸ್. ಇದೆಲ್ಲ ಸ್ಟೆಪ್ಸ್ ಬರುತ್ತೆ, ಮಲ್ಟಿಪ್ಲೈ ಮಾಡೋದನ್ನ ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಓಕೆ, ನೆಕ್ಸ್ಟ್ 2015 ಇಯರ್ 15th ಇದೆಯಲ್ಲ, ಆ ಕ್ವೆಶನ್ ಪೇಪರ್ ಅಲ್ಲಿ ಕ್ವೆಶನ್ ಕೇಳಿದ್ದಾರೆ. ಸೊ ಇಲ್ಲೂ ಅಷ್ಟೇ ಎಕ್ಸ್ ವ್ಯಾಲ್ಯೂನ ಐಡೆಂಟಿಫೈ ಮಾಡೋದಕ್ಕೆ ಕೇಳಿದ್ದಾರೆ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಬರ್ಕೊಳ್ಳೋಣ. 2x + 1 - 5x 1 3 is equal to 0 ಅಂತ ಕೊಟ್ಟಿದ್ದಾರೆ. ಸೊ ಈಗ ಡಿಟರ್ಮಿನೆಂಟ್ ಅನ್ನ ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಸೊ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಇದೆರಡು ಮಲ್ಟಿಪ್ಲೈ ಮಾಡ್ಬೇಕಲ್ವಾ. 3 × 2x + 1 ಮೈನಸ್ 1 × -5x ಅಂದ್ರೆ -5x is equal to 0. 3ನ ಒಳಗಡೆ ಮಲ್ಟಿಪ್ಲೈ ಮಾಡಿ. 3 2s 6x plus 3 1s 3 minus into minus plus 5x equal to 0. So 6x 5x ನ ಆಡ್ ಅಪ್ ಮಾಡಿದ್ರೆ ಎಷ್ಟಾಗುತ್ತೆ 11x plus 3 is equal to 0. ನಮಗೆ ಬೇಕಾಗಿರೋದು x ವ್ಯಾಲ್ಯೂ. ಸೊ 3ನ ಆ ಕಡೆ ಕಳಿಸಿ -3 ಆಗುತ್ತೆ.
x equal to minus 3 by 11. x equal to minus 3 by 11. ಆಪ್ಷನ್ 2 ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಎ ಬಿ ಸಿ ಕೊಟ್ಟಿಲ್ಲ 1 2 3 4 ಕೊಟ್ಟಿರೋದ್ರಿಂದ ಆಪ್ಷನ್ 2 ಏನು ಕೊಟ್ಟಿದ್ದಾರೆ ಅದು ಕರೆಕ್ಟ್ ಆನ್ಸರ್ minus 3 by 11. ಓಕೆ ಅರ್ಥ ಆಗ್ತಿದೆ ಅಲ್ವಾ ಸಿಂಪಲ್ ಆಗಿದೆ ಜಸ್ಟ್ ಕ್ಯಾಲ್ಕುಲೇಟ್ ಮಾಡೋದನ್ನ ಕಲ್ತ್ಕೋಬೇಕಷ್ಟೇ ನೀವು ಓಕೆ ಯಸ್ ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನೋಡೋಣ next question paper problem the value of x for which the matrix A is singular again singular ಅಂತ ಕೊಟ್ಟಿದ್ದಾರೆ singular ಅಂದ್ರೆ ಏನರ್ಥ determinant value 0 so direct ಆಗಿ 6x 12 4 is equal to 0 because they are only given singular so determinant of the given matrix equal to 0 ಈಗ ಫಾಸ್ಟ್ ಆಗಿ ಮಾಡ್ತಾ ಹೋಗಿ ಆಗ ನಿಮಗೆ ಎಕ್ಸಾಮ್ ಅಲ್ಲೂ ಫಾಸ್ಟ್ ಆಗಿ ಮಾಡೋದಕ್ಕೆ ಪ್ರಾಕ್ಟೀಸ್ ಆಗುತ್ತೆ 6 4 ಎಷ್ಟು 24 minus x into 12 12x is equal to 0 ನಮಗೆ ಇದು x ವ್ಯಾಲ್ಯೂ ಬೇಕು ಸೊ ಇದು ನೆಗೆಟಿವ್ ಇದೆ ಐ ವಿಲ್ ಸೆಂಡ್ ದಿಸ್ ಒನ್ ಟು 24 ಇಲ್ಲೇ ಇಟ್ಕೊಳ್ತೀನಿ 12x ಇಲ್ಲಿದೆ ನಮಗೆ x ವ್ಯಾಲ್ಯೂ ಬೇಕು ಸೊ 24 by 12 12 2s are 24 x equal to what 2 x equal to what then option C is the right answer for this question. ಇಷ್ಟು ಫಾಸ್ಟ್ ಆಗಿ ಮಾಡಬೇಕು ನೀವು ಎಕ್ಸಾಮ್ ಅಲ್ಲಿ ಆಕ್ಚುಲಿ ತುಂಬಾ ಸ್ಲೋ ಆದ್ರೆ ಟೈಮ್ ಸಾಲಲ್ಲ ಓಕೆ ಯಸ್ ನೆಕ್ಸ್ಟ್ ಕ್ವೆಶ್ಚನ್ 2016 ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ಇದು ಓಕೆ the value of the determinant A is the value of the determinant A is ಸೊ ಇದಕ್ಕೆ ಡಿಟರ್ಮಿನೆಂಟ್ ಕಂಡುಹಿಡಿಯಿರಿ ಮ್ಯಾಟ್ರಿಕ್ಸ್ ಎ ಕೊಟ್ಟಿದ್ದಾರೆ ಡಿಟರ್ಮಿನೆಂಟ್ ಆಫ್ ಎ ಮತ್ತೆ ಬರ್ಕೊಳ್ಳೋದಕ್ಕೆ ಹೋಗಲ್ಲ ಕ್ವೆಶ್ಚನ್ ಅಲ್ಲೇ ಇದೆ ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ ಈ ಕಾಲಮ್ ಮತ್ತೆ ರೋನ ಬಿಟ್ರೆ ಏನ್ ಬರುತ್ತೆ 6 3s are 18 minus 5 3s are 15 ನೆಕ್ಸ್ಟ್ 1 ಇದೆ ಅದರದ್ದು ಪ್ಲೇಸ್ ವ್ಯಾಲ್ಯೂ -1 ಕಾಲಮ್ ಮತ್ತೆ ರೋ ಬಿಡಿ 6 3s are 18 4 3s are 12 plus 1 again ಈ ಕಾಲಮ್ ಈ ರೋ ಬಿಡಿ 5 3s are 15 4 3s are 12 ಸಿಂಪ್ಲಿಫೈ ಮಾಡಿ ಇದನ್ನ 1 18 minus 15 3 right minus 1 18 minus 12 6 next plus 1 15 minus 12 is 3 right yes 3 minus 6 plus 3 then answer ಏನಿದಕ್ಕೆ 0 determinant of A is equal to 0 ಆಗಿರುತ್ತೆ okay yeah then option D is the right answer for this question option D is the right answer right yes next question ಗೆ ಹೋಗೋಣ next question 2020 question paper ಇದು if determinant x33x equal to 0 then the value of x is yes easy ಇದೆ ಫಾಸ್ಟ್ ಆಗಿ ಮಾಡಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ಏನು ಆನ್ಸರ್ ಬರ್ತಿದೆ ನಿಮಗೆ ಈ ಕ್ವೆಶ್ಚನ್ ಗೆ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು ಅದನ್ನ ನೋಡಿದ ತಕ್ಷಣನೇ ಅದರದ್ದು ವ್ಯಾಲ್ಯೂ ಏನು ಬರುತ್ತೆ ಇಲ್ಲೇ ನೀವು ಕರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಎಲ್ಲ ಬರುತ್ತೆ ಅಂದ್ರೆ ಜಸ್ಟ್ ಇದನ್ನ ನೋಡೇ ಇಲ್ಲೇ ಆನ್ಸರ್ ಮಾಡಬಹುದು x33x is equal to 0 ಕ್ರಾಸ್ ಮಲ್ಟಿಪ್ಲೈ ಇದೆರಡನ್ನು ಡಿಟರ್ಮಿನೆಂಟ್ ಕಂಡುಹಿಡಿಯಿರಿ x into x x square minus 3 3s are 9 equal to 0 then x square equal to 9 square root ತೆಗೆದ್ರೆ ಏನು ಬರುತ್ತೆ plus or minus 3 then option B is the right answer for this question ನೋಡಿ ಆ ಕ್ವೆಶ್ಚನ್ ಆಕ್ಚುಲಿ ನೀವು ಇದಿಷ್ಟು ಸಾಲ್ವ್ ಮಾಡೋದೇ ಬೇಡ ಅಲ್ಲಿ ನೋಡಿದ್ರೆ ಗೊತ್ತಾಗೋಗುತ್ತೆ ನಿಮಗೆ ಇದು x square minus 9 ಇದೆ ಅಂದ್ರೆ plus or minus 3 ಬರುತ್ತೆ right yeah shall I move next one yes the value of determinant ಇದ್ರದ್ದು ಏನು ಆನ್ಸರ್ ಬರುತ್ತೆ ಮಾಡೋಣ ಎಸ್ ಕ್ವೆಶ್ಚನ್ ಕೊಟ್ಟಿದ್ದಾರೆ ಸೊ ನಾನೀಗ ಅದಕ್ಕೆ ಡಿಟರ್ಮಿನೆಂಟ್ ಕಂಡುಹಿಡಿತಾ ಹೋಗ್ತೇನೆ ಮತ್ತೆ ಕ್ವೆಶ್ಚನ್ ಬರ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ ಕಾಸ್ ಮತ್ತೆ ಸೈನ್ ಫಂಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಕಾಸ್ ಎಕ್ಸ್ ಇರೋ ಅಂಥದ್ದು ಪಾಸಿಟಿವ್ ಅಲ್ಲಿ ಸೊ ಕಾಸ್ ಎಕ್ಸ್ ನೆಕ್ಸ್ಟ್ ಆ ಕಾಲಮ್ ಮತ್ತೆ ಆ ರೋನ ಬಿಟ್ಟು ಕಾಸ್ ಎಕ್ಸ್
1 cos x into 1 ಮಾಡಿದ್ರೆ cos x minus 0 into 0 is 0 minus of minus sin x. ಈ ಪ್ಲೇಸ್ ವ್ಯಾಲ್ಯೂ ನೆಗೆಟಿವ್ ಇದೆ ಬಟ್ ಅದ್ರ ವ್ಯಾಲ್ಯೂನು ನೆಗೆಟಿವ್ ಇದೆ ಮೈನಸ್ ಇಂಟು ಮೈನಸ್ ಸೈನ್ ಎಕ್ಸ್. ಎಸ್, ಈಗ ಈ ಕಾಲಮ್ ಮತ್ತೆ ಈ ರೋನ ಬಿಡಿ, ಉಳ್ಕೊಳ್ಳೋದೇನು ಸೈನ್ ಎಕ್ಸ್ ಇಂಟು 1 is sin x, 0 into 0 is 0. ನೆಕ್ಸ್ಟ್ ಎಲಿಮೆಂಟ್ 0 ಇದೆ, ಸೊ ನೀವೇನೇ ಎಲಿಮೆಂಟ್ ಅನ್ನು ತಗೊಂಡು ಮಲ್ಟಿಪ್ಲೈ ಮಾಡಿದ್ರು ಅದು 0ನೇ ಬರುತ್ತೆ. ಡೈರೆಕ್ಟ್ ಆಗಿ ಈ ವ್ಯಾಲ್ಯೂನ ನಾವು ನೆಗ್ಲೆಕ್ಟ್ ಮಾಡ್ಬೋದು. ಸೊ ಹಾಗಾದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಕಾಸ್ ಸ್ಕ್ವೇರ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್, ಸೈನ್ ಸ್ಕ್ವೇರ್ ಎಕ್ಸ್. Then what is the value of sin square x plus cos square x is equal to 1, right? ಇದು ನಿಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋ ಅಂತ ಈಕ್ವೇಶನ್ ಅಲ್ವಾ, ವೆರಿ ಇಂಪಾರ್ಟೆಂಟ್ ಈಕ್ವೇಶನ್. ಸೊ ಹಾಗಾದ್ರೆ ಇದಕ್ಕೆ ಯಾವ ಆಪ್ಷನ್ ಸರಿ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈಟ್, ಗೊತ್ತಾಗ್ತಿದೆ ಅಲ್ವಾ ಹೇಗ್ ಮಾಡೋದಂತ? ಯಾ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. 2017 question paper. 2017 question paper. The value of x ಅಂತ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ನಾವು x ವ್ಯಾಲ್ಯೂನ ಐಡೆಂಟಿಫೈ ಮಾಡಬೇಕು. x ವ್ಯಾಲ್ಯೂನ ಕೇಳಿದ್ದಾರೆ. ಸೊ ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಯೋಣ. ಇದಕ್ಕೆ 1 2 3 2x 3 3 4 3 is equal to 0 ಅಂತ ಕೊಟ್ಟಿದ್ದಾರೆ, is equal to 0. ಈಗ ಡಿಟರ್ಮಿನೆಂಟ್ ಕಂಡುಹಿಡಿಯಿರಿ. 1 ಪಾಸಿಟಿವ್ ಇದೆ, 1. ಈ ಕಾಲಮ್ ಮತ್ತೆ ಈ ರೋನ ಬಿಡ್ತೀರಾ, ಇದನ್ನ ಮಲ್ಟಿಪ್ಲೈ ಮಾಡಬೇಕು. x ಇಂಟು 3 3x ಮೈನಸ್ 4 ಇಂಟು 3 12. ನೆಕ್ಸ್ಟ್ ಪ್ಲೇಸ್ ವ್ಯಾಲ್ಯೂ ಮೈನಸ್ 2, ಇಲ್ಲಿ 2 ಇದೆ, ಪ್ಲೇಸ್ ವ್ಯಾಲ್ಯೂ ಮೈನಸ್. ನೆಕ್ಸ್ಟ್ ಈ ಕಾಲಮ್ ಈ ರೋನ ಬಿಡ್ತೀರಾ, 3 2s 6 3 3s 9 ಪ್ಲಸ್ 3. ಸೊ ಈ ಕಾಲಮ್ ಮತ್ತೆ ಈ ರೋನ ಬಿಡ್ತೀರಾ, 4 2s 8 ಮೈನಸ್ 3x is equal to 0 ಕೊಟ್ಟಿದ್ದಾರೆ. ಯಾ, ಸಿಂಪ್ಲಿಫೈ ಮಾಡಿ. ಈಗ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3x ಮೈನಸ್ 12, 6 ಮೈನಸ್ 9, 6 ಮೈನಸ್ 9 ಅಂದ್ರೆ ಮೈನಸ್ 3, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು 2 6, 3 2s 6. ನೆಕ್ಸ್ಟ್ ಒನ್ ನೋಡೋಣ. 3 ಇಂಟು 8, 3 8s 24, 3 8s 24 ಮೈನಸ್ 3 3s 9x. ಎಸ್, ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಿ. 3x ಇದೆ, ಮೈನಸ್ 9x ಇದೆ, ಉಳ್ಕೊಳ್ಳೋದೇನು ನಿಮಗೆ ಇಲ್ಲಿ ಮೈನಸ್ 6x. 24 ಪ್ಲಸ್ 6 ಇದೆ, 24 ಪ್ಲಸ್ 6 ಮಾಡಿದ್ರೆ 30 ಬರುತ್ತೆ. 24 ಪ್ಲಸ್ 6 ಮಾಡಿದ್ರೆ 30, 30 ಮೈನಸ್ 12 ಅನ್ನ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, 18 ಬರುತ್ತೆ. ಸೊ ಪಾಸಿಟಿವ್, ಯಾಕೆಂದ್ರೆ 30 ಬಿಗರ್ ಒನ್ ಇರೋದ್ರಿಂದ ಇದೇನಾಗುತ್ತೆ ಪಾಸಿಟಿವ್. ಪ್ಲಸ್ 18 is equal to 0. ಹಾಗಾದ್ರೆ ಮೈನಸ್ 6x ಈಕ್ವಲ್ ಟು ಮೈನಸ್ 18. ಮೈನಸ್ 18 ಅನ್ನ ಈ ಕಡೆ ಕಳಿಸಿದಾಗ ನೆಗೆಟಿವ್, ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. 6 1s 6 3s. x equal to what? X equal to 3. Then option C is the right answer. Option C is the right answer for this question. ಇಷ್ಟು ಈಸಿ ಇರುತ್ತೆ ಕ್ವೆಶನ್ಸ್, ಬಟ್ ನೀವು ನೋಡಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಈಸಿನೇ ಕೊಟ್ಟಿರ್ತಾರೆ ಕ್ವೆಶನ್ಸ್, ಡಿಫಿಕಲ್ಟ್ ಏನಿರಲ್ಲ ನಿಮಗೆ DCET. ಓಕೆ, ಯಾ, ನೆಕ್ಸ್ಟ್ ಒನ್, ಲಾಸ್ಟ್ ಕ್ವೆಶನ್ ಈ ವಿಡಿಯೋದಲ್ಲಿ. ಇಫ್ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 3, ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡಿದಾಗ ಸಮ್ ವ್ಯಾಲ್ಯೂ 3 ಬರುತ್ತೆ. ಹಾಗಾದ್ರೆ m ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ m ಏನು? ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ಐ ವಿಲ್ ರೈಟ್, ಯಾಕೆಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಫಸ್ಟ್ ನಾನು ಅದನ್ನ ಬರ್ಕೊಳ್ತೀನಿ ಇಲ್ಲಿ. ಓಕೆ, ಇಸ್ ಈಕ್ವಲ್ ಟು ವಾಟ್? 3 ಅಂತ ಕೊಟ್ಟಿದ್ದಾರೆ. ಸೊ ಈಗ ಇದ್ರದ್ದು ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಯೋಣ. 2 cross 2 ಮ್ಯಾಟ್ರಿಕ್ಸ್. ಸೊ ಇದೆರಡು ಮಲ್ಟಿಪ್ಲೈ ಮಾಡಿ, 3 2s 6, ಪುಟ ಮೈನಸ್ ಸೈನ್. ಇದೆರಡನ್ನ ಮಲ್ಟಿಪ್ಲೈ ಮಾಡಿ, m ಮೈನಸ್ 1 m ಪ್ಲಸ್ 1, m ಮೈನಸ್ 1 ಇಂಟು m ಪ್ಲಸ್ 1. ಫಾರ್ಮುಲಾ ಗೊತ್ತು ನಿಮಗೆ, a ಪ್ಲಸ್ b ಇಂಟು a ಮೈನಸ್ b ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಈ ಫಾರ್ಮುಲಾನ ಯೂಸ್ ಮಾಡಿ. ಹಾಗಾದ್ರೆ
m ಪ್ಲಸ್ 1 ಇಂಟು m ಮೈನಸ್ 1 ಆದರೆ ಏನು ವ್ಯಾಲ್ಯೂ ಬರುತ್ತೆ m ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಸೊ ಡೈರೆಕ್ಟ್ ಆಗಿ ಬರೀಬೋದಲ್ವಾ ಇಲ್ಲಿ ನಾನು m ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂದರೆ 1 ಇಸ್ ಈಕ್ವಲ್ ಟು 3. 6 ಮೈನಸ್ m ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಸ್ ಈಕ್ವಲ್ ಟು 3 ಬರುತ್ತೆ, ಇಸ್ ಈಕ್ವಲ್ ಟು 3. ಸೊ 6 ಪ್ಲಸ್ 1 ಎಷ್ಟು 7 ಮೈನಸ್ ಎಮ್ ಸ್ಕ್ವೇರ್ ಇಲ್ಲೇ ಇಟ್ಕೊಳ್ಳಿ. ಈ 7 ಏನಿದೆ ಅದನ್ನ ಈ ಕಡೆಗೆ ಸೆಂಡ್ ಮಾಡಿದ್ರೆ ಮೈನಸ್ 7 ಪ್ಲಸ್ 3 ಎಷ್ಟಾಯಿತು ಮೈನಸ್ 4. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, ಉಳ್ಕೊಂಡಿದ್ದು ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಅಂದರೆ ಎಮ್ ವ್ಯಾಲ್ಯೂ ಏನಾಯಿತು ಪ್ಲಸ್ ಆರ್ ಮೈನಸ್ 2. ಎಮ್ ವ್ಯಾಲ್ಯೂ ಏನಾಯಿತು ಪ್ಲಸ್ ಆರ್ ಮೈನಸ್ 2. ದೆನ್ ಆಪ್ಷನ್ ಫೋರ್ತ್ ಆಪ್ಷನ್ ಏನಿದೆ ಅದು ಇದಕ್ಕೆ ಕರೆಕ್ಟ್ ಆನ್ಸರ್. ಯಾ ನೆಕ್ಸ್ಟ್ ಈ ಎರಡು ಕ್ವೆಶನ್ ಅನ್ನ ನೀವೇ ಸಾಲ್ವ್ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. 2021 ಕ್ವೆಶನ್ ಪೇಪರ್ ಅಂಡ್ 2020 ಸೆಕೆಂಡ್ ಕ್ವೆಶನ್ ಪೇಪರ್ ಕ್ವೆಶನ್ಸ್ ಇದು. ಈ ಕ್ವೆಶನ್ಸ್ ಏನ್ ಆನ್ಸರ್ ಬರುತ್ತೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಲ್ವ್ ಮಾಡಿ. ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ, ಕಮೆಂಟ್ ಮಾಡಿ. ಇದು ಅಷ್ಟೇ, ಈ ಎರಡು ಕ್ವೆಶನ್ಸ್ ಅನ್ನ ನೀವು ಅಟೆಂಡ್ ಮಾಡಿ. ಪ್ಲೀಸ್ ಆನ್ಸರ್ ಅನ್ನ ನೀವು ಕಮೆಂಟ್ ಮಾಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.